ಶಾಂತಿ ಕ್ರಾಂತಿ ಫ್ಲಾಪ್ ಆದರೂ ಇತಿಹಾಸ ಸೃಷ್ಟಿಸಿದಂಥ ಸಿನಿಮಾಗಳಲ್ಲಿ ಒಂದು. ಇಂದು ನಾವು ಮಾತನಾಡುತ್ತಿರುವುದು ಕನ್ನಡ ಚಿತ್ರರಂಗದಲ್ಲೇ ಅತ್ಯಂತ ದುಬಾರಿ ಮತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಟಕ್ಕರ್ ಕೊಡುವಂತಹ ಸಿನಿಮಾಗಳಲ್ಲಿ ಒಂದಾದಂತಹ ಶಾಂತಿ ಕ್ರಾಂತಿ ಮೂವಿ ಬಗ್ಗೆ. ಹಲೋ ಡಾರ್ಲಿಂಗ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಇಂದು ನಾವು KGF, ಬಾಹುಬಲಿ, RR, ಪುಷ್ಪ ಸಿನಿಮಾಗಳನ್ನು ನಾವು ಪ್ಯಾನ್ ಇಂಡಿಯಾ ಸಿನಿಮಾಗಳೆಂದು ಹೆಮ್ಮೆ ಪಡುತ್ತೇವೆ. ಆದರೆ ಇಂತಹ ಕನಸನ್ನು ಸುಮಾರು 35 ವರ್ಷಗಳ ಹಿಂದೆಯೇ ಕಾಣಲು ಧೈರ್ಯ ಮಾಡಿದ ವ್ಯಕ್ತಿ ಅಂದರೆ ಅವರೇ ನಮ್ಮ ಕನ್ನಡದ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು. 1991ರಲ್ಲಿ ಬಿಡುಗಡೆಯಾದ ಶಾಂತಿ ಕ್ರಾಂತಿ ಕನ್ನಡ, ತೆಲುಗು, ತಮಿಳ್ ಮತ್ತು ಹಿಂದಿ ಭಾಷೆಗಳಲ್ಲಿ ನಿರ್ಮಾಣವಾಗಿ ಬಿಡುಗಡೆಯಾದ ಭಾರತದ ಅತ್ಯಂತ ದೊಡ್ಡ ಸಿನಿಮಾಗಳಲ್ಲಿ ಒಂದಾಗಿತ್ತು. ಆ ಕಾಲದಲ್ಲೇ ಸುಮಾರು 10 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ಆ ಕಾಲಕ್ಕೆ ಅತ್ಯಂತ ದುಬಾರಿ ಸಿನಿಮಾಗಳಲ್ಲಿ ಒಂದಾಗಿತ್ತು. ಅವಾಗಿನ 10 ಕೋಟಿ ಅಂದರೆ ಇಂದಿನ 100 ಕೋಟಿಗೆ ಸಮಾನವಾದ ಸಿನಿಮಾ. ಆದರೆ ಇಷ್ಟೊಂದು ದೊಡ್ಡ ಸಿನಿಮಾ ಏಕೆ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿ ಆಗಲಿಲ್ಲ? ಏನು ಇದಕ್ಕೆ ಮುಖ್ಯ ಕಾರಣ? ಮೊದಲ ಕಾರಣ ಚಿತ್ರದ ಕತೆ. ಸಿನಿಮಾ ತಾಂತ್ರಿಕವಾಗಿ ಅದ್ಭುತವಾಗಿದ್ದರೂ ಕತೆ ಮತ್ತು ಚಿತ್ರಕಥೆ ಪ್ರೇಕ್ಷಕರಿಗೆ ಅಷ್ಟಾಗಿ ಕನೆಕ್ಟ್ ಆಗಲಿಲ್ಲ. ಎರಡನೇ ಕಾರಣ ಬಂದು 4 ಭಾಷೆಗಳಲ್ಲಿ ಪ್ರೇಕ್ಷಕರನ್ನು ಒಂದೇ ಸಿನಿಮಾದ ಮೂಲಕ ತಲುಪುವುದು ಆ ಸಮಯದಲ್ಲಿ ತುಂಬಾ ಕಷ್ಟವಾಗಿತ್ತು. ಇನ್ನು ಮೂರನೇ ಕಾರಣ ಬಂದು ಇಂದಿನಂತೆ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಪ್ರಚಾರಗಳು ಅಥವಾ ಪ್ಯಾನ್ ಇಂಡಿಯಾ ಮಾರ್ಕೆಟಿಂಗ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಇನ್ನು ನಾಲ್ಕನೇ ಕಾರಣ ಬಂದು ಚಿತ್ರದ ಬಜೆಟ್ ತುಂಬಾ ದೊಡ್ಡದಾಗಿತ್ತು. ಅದರಿಂದ ಹಿಟ್ ಆಗಲು ಸಿನಿಮಾ ಬರೋಬ್ಬರಿ ಏನಿಲ್ಲ ಅಂದರೂ ಭಾರಿ ಕಲೆಕ್ಷನ್ ಅನ್ನು ಮಾಡಬೇಕಾಗಿತ್ತು. ಆದರೆ ಅಷ್ಟು ದೊಡ್ಡ ಮಟ್ಟದ ಗಳಿಕೆ ಆಗಲಿಲ್ಲ. ಆದರೆ ಈ ಸಿನಿಮಾ ನಮಗೆಲ್ಲ ಕಲಿಸಿಕೊಡೋದು ಏನು ಗೊತ್ತಾ? ದೊಡ್ಡ ಕನಸು ಕಾಣುವುದರಲ್ಲಿ ಏನು ತಪ್ಪಿಲ್ಲ. ಕೆಲವೊಮ್ಮೆ ಯಶಸ್ಸಿಗಿಂತ ಧೈರ್ಯವೇ ಇತಿಹಾಸವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ವಿ ರವಿಚಂದ್ರನ್ ಸಾರ್ ಅವರು ಆಗಿನ ಕಾಲದಲ್ಲಿ ಭಾರತೀಯ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ತೋರಿಸಲು ಪ್ರಯತ್ನಿಸಿದರು. ಹಾಗೆ ತೋರಿಸಿದ್ದರೂ ಸಹ ಇಂದಿನ ಪ್ಯಾನ್ ಇಂಡಿಯಾ ಟ್ರೆಂಡ್ಗೆ ಬಹಳ ಹಿಂದೆಯೇ ಅವರು ಆ ಪ್ರಯತ್ನ ಮಾಡಿದ್ದರು. ಕನ್ನಡ ಚಿತ್ರರಂಗವನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗಲು ಅವರು ಸೋತಿರಬಹುದು. ಆದರೆ ಇಂದಿಗೂ ಅನೇಕ ಪ್ರೇಮಿಗಳು ಶಾಂತಿ ಕ್ರಾಂತಿ ಸಿನಿಮಾವನ್ನು ಗೌರವದಿಂದ ನೆನೆಸಿಕೊಳ್ಳುತ್ತಾರೆ. ಸಿನಿಮಾದಲ್ಲಿ ನಮಗೆ ಬಹಳ ಇಷ್ಟ ಆಗುವ ವಿಷಯಗಳೆಂದರೆ ದೊಡ್ಡ ಸೆಟ್ಗಳು ಮತ್ತು ಅದ್ಭುತ ನಿರ್ಮಾಣ ಮೌಲ್ಯ. ಆ ಕಾಲಕ್ಕಿಂತ ಮುಂದೆ ಇದ್ದ ತಂತ್ರಜ್ಞಾನದ ಗುಣಮಟ್ಟಗಳು, ಆಲೋಚನೆ ಇಂದಿಗೂ ನೆನಪಿಸಿಕೊಳ್ಳುವಂತಹ ಸಾಂಗ್ಗಳಾಗಿರ್ಬೋದು, ರಿಲಿಕ್ಸ್ಗಳಾಗಿರ್ಬೋದು ಇಂದಿಗೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮನೆ ಮಾಡಿದೆ. ರವಿಚಂದ್ರನ್ ಅವರ ಕನಸು, ಶ್ರಮ ಮತ್ತು ವಿಭಿನ್ನ ದೃಷ್ಟಿಕೋನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮನೆಯನ್ನು ಮಾಡಿಕೊಂಡಿತ್ತು. ಜನರಿಗೆ ಈ ಸಿನಿಮಾ ಇಷ್ಟ ಆಗದೇ ಇರಲು ಕಾರಣ ಏನಪ್ಪಾ ಅಂದರೆ ಕತೆ ಇನ್ನಷ್ಟು ಬಲವಾಗಿರಬೇಕಾಗಿತ್ತು. ಕೆಲವು ದೃಶ್ಯಗಳು ಅನಗತ್ಯವಾಗಿ ಉದ್ದವಾಗಿದೆ ಏನೋ ಅನಿಸಿತ್ತು. ಭಾವನಾತ್ಮಕ ಸಂಪರ್ಕ ಇನ್ನಷ್ಟು ಪರಿಣಾಮಕಾರಿಯಾಗಬಹುದಾಗಿತ್ತು. ಕೊನೆಯದಾಗಿ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಶಾಂತಿ ಕ್ರಾಂತಿ ಒಂದು ಫ್ಲಾಪ್ ಸಿನಿಮಾ ಆಗಿರಬಹುದು. ಆದರೆ ಅದು ವಿಫಲ ಪ್ರಯತ್ನ ಅಲ್ಲ. ಕನ್ನಡ ಚಿತ್ರರಂಗವನ್ನು ದೊಡ್ಡ ಕನಸು ಕಾಣಬಹುದು ಮತ್ತು ಅದನ್ನು ಯಾವ ರೀತಿಯಾಗಿ ಕಾಣಬಹುದು ಎಂದು ಭಾರತಕ್ಕೆ ತೋರಿಸಿದ ಸಿನಿಮಾಗಳಲ್ಲಿ ಒಂದಾದ ಮೂವಿ ಎಂದರೆ ಅದೇ ಶಾಂತಿ ಕ್ರಾಂತಿ. ಕೆಲವು ಸಿನಿಮಾಗಳು ಹಣ ಗಳಿಸುತ್ತವೆ, ಇನ್ನು ಕೆಲವು ಸಿನಿಮಾಗಳು ಇತಿಹಾಸ ತಮ್ಮ ಹೆಸರಿನಲ್ಲಿ ಬರೆದುಕೊಳ್ಳುತ್ತವೆ. ಶಾಂತಿ ಕ್ರಾಂತಿ ಇವೆರಡರಲ್ಲೂ ಒಂದಾದಂತಹ ಸಿನಿಮಾವಾಗಿತ್ತು. ಈ ಸಿನಿಮಾ ರಿಲೀಸ್ ಆಗ್ತಿರುವುದು ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಥಿಯೇಟರ್ನಲ್ಲಿ ನೋಡಲು ಹೋಗ್ತೀರಾ? ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಮರೆಯದೆ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.